ಇದು ಅಜೆಂಡಾ ಮುಗ್ದು ಒಂದ್ ನಿಮಿಷ ಇರ್ರಿ. ಒಂದು ಪ್ರಕಟ ಮಾಡ್ತಾ ಇರಿ. ಒಂದ್ ನಿಮಿಷ ಇರಿ. ಒಂದ್ ನಿಮಿಷಪ್ಪ, ಸ್ವಲ್ಪ ತಾಳ್ಮೆ ಇರ್ಲಿ. ಅಲ್ಲ, ಪ್ರೊಟೆಸ್ಟ್ ಮಾಡಕ್ಕೆ ಇದೀ ಅವಕಾಶ ಇದೆ. ಒಂದ್ ನಿಮಿಷ ಬಂದು ಕೇಳ್ತೀನಿ. ಈಗಾಗಲೇ ಅಜೆಂಡಾ ಎಲ್ಲ ಮುಗ್ದಿದೆ. ಮುಖ್ಯಮಂತ್ರಿಗಳು ಬಂದಿದ್ದಾರೆ. ನಾವು ಏನಾದ್ರು ಹೇಳಂತದ್ದೀವಿ. ಹಾ, ಸಂತೋಷ ಆಗಿದೆ. ಮುಖ್ಯಮಂತ್ರಿ ಇರ್ರಪ್ಪ, 2 ನಿಮಿಷ ದಯವಿಟ್ಟು 2 ನಿಮಿಷ ಕೇಳಿ. ಮುಖ್ಯಮಂತ್ರಿ ಕೇಳಿ. ಏನ್ ಹೇಳ್ತಾರೆ ಕೇಳೋಣ. ಕೂತ್ಕೊಳ್ರಿ ಮನುಷ್ಯ, ಕೂತ್ಕೊಳ್ರಿ. ಹೇಳ, ಮುಖ್ಯಮಂತ್ರಿ ಹೇಳ್ತಾರೆ, ಕೂತ್ಕೊಳ್ಳಿ. ಆಯ್ತು, ಕೇಳಿ ಮಾತು ಕೇಳಿ. ನಾವು ಅಂದ್ಕೊಂಡಿದೀವಿ ನಮ್ಮ ಮುಖ್ಯಮಂತ್ರಿಗಳು. ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ರೈತರ ವಿಷಯ ಚರ್ಚೆ ಮಾಡಬೇಕು. ವಿರೋಧ ಪಕ್ಷ ನಾಯಕರೇ, ಹಾಗಾಗಿ ಸಿಹಿ ಸುದ್ದಿ ತಂದಿದ್ದಾರೆ ಅನ್ಕೊಂಡಿದ್ದೀವಿ. ಹೇಳಿ, ಸಿಹಿ ಸುದ್ದಿ ತಂದಿದ್ದಾರೆ. ಆಯ್ತಾ ಇವರೇ ದಯವಿಟ್ಟು ಕೈ ಮುಗ್ದು. ಅಧ್ಯಕ್ಷರೇ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಹೋರಾಟ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ನಾನು ಹಿಂದೆನೆ ಅಧ್ಯಕ್ಷರಾಗಿದ್ದಾಗ ನಾನೇ ನಾಗೇಂದ್ರ ಅವ್ರ ಕೈಲಿ ರಾಜೀನಾಮೆ ಹೋಗಿ ಇದು ತನಿಖೆ ಆಗಲ್ಲಪ್ಪ ಕೊಡು ಅಂತೇಳಿ ಕೊಡಿಸ್ತು. 2 ವರ್ಷ ಆಯಿತು. ನಾವು ಏನು ಬೇಕೋ ತನಿಖೆ ಮಾಡಿಸಿದ್ದೇವೆ. ಈಗ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ರಾಜೀನಾಮೆ ಕೊಡ್ಬೇಕಾದ್ರೆ ಕೇಳಲಿ, ಒಂದು ನಿಮ್ಮನ್ನು ನೋಟಿಸ್ ಕೊಟ್ಬಿಟ್ಟು ನಾವು ಚರ್ಚೆ ಮಾಡಿ ಏನಕ್ಕೆ ರಾಜೀನಾಮೆ ಕೊಡಬೇಕು, ಏನೇನು ಕಂಡು ಹಿಡಿದ್ರು, ಅವ್ರ ಹತ್ರ ಏನೇನು ಮಾಹಿತಿ ಇದೆ, ಅವ್ರಿಗೇನು CBI ಅವ್ರು ಏನು ಕೊಟ್ಟರು, ED ಅವ್ರು ಏನು ಕೊಟ್ಟರು, SIT ಏನು ಕೊಟ್ಟರು, ಅದೆಲ್ಲ ಕೂಡ ತಂದು ಜನರ ಮುಂದೆ ಇಟ್ಟು ಜನರಿಗೆಲ್ಲ ಗೊತ್ತಾಗಿ ಇದಕ್ಕೋಸ್ಕರ ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ ಅಂತ ಅಟ್ಲೀಸ್ಟ್ ಮಾಡಿದ್ರೆ ಆ ಸ್ಥಾನಕ್ಕೆ ಇವರೆಲ್ಲ ಸಂವಿಧಾನ ಪೀಠದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರೆಲ್ಲ ಅವಕಾಶ ಇದೆ. ಅದು ಬಿಟ್ಬಿಟ್ಟು ಚರ್ಚೆನೂ ಮಾಡಲ್ಲ, ಬಾವಿಗೂ ಬರಲ್ಲ, ನೋಟಿಸು ಕೊಡಲ್ಲ. ಇದನ್ನ ರಾಜೀನಾಮೆ ಕೊಡಿ ಅಂತಂದ್ರೆ ಇದು ನಾವು ಹಾಕೊಟ್ರಂತ ಒಂದು ಪದ್ಧತಿ ಮೇಲೆ ಇಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಎಲ್ಲಿ ನಡೆದಿದೆ ಈ ರೀತಿ? ಫಸ್ಟ್ ಟೈಮ್ ವಿತೌಟ್ ಗಿವಿಂಗ್ ಎ ನೋಟಿಸ್ ಇದ್ರ ಬಗ್ಗೆ ಕೇಳ್ತಾ ಇರೋದು ಇದು ಸರಿ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರೂ ಕೇಳ್ತಾ ಇದ್ದೀನಿ, ಒಂದು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. 1 ದಿನ 2 ದಿನ ಬೇಕಾದ್ರೆ ಏನೇನು ಅನ್ಯಾಯ ಆಗಿದೆ, ಯಾವ ರೀತಿ ಆಗಿದೆ ಅನ್ನೋದನ್ನ ಕಂಪ್ಲೀಟ್, ಇದು ಒಂದೇ ಅಲ್ಲ, ಬೇಕಾದಷ್ಟಿದೆ. ನಾವು ಬೆಳಕು ಚೆಲ್ಲಕ್ಕೆ ಅವಕಾಶ ಇದೆ, ಅವರು ಬೆಳೆದ. ನಾನು ಅವ್ರಿಗೆ ಕನ್ವಿನ್ಸ್ ಆದ್ರೆ ತೀರ್ಮಾನ ಮಾಡಲಿ. ನಾನು ಯಾಕೆ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂತ ಖಂಡಿತ ನಾನು ಹೇಳ್ತೀನಿ. ಅವ್ರು ಸಮಾಧಾನ ಆಗಲಿಲ್ಲ ಬೇಕಾದ್ರೆ ಮುಂದುವರ್ಸ್ಲಿ. ಚರ್ಚೆನೇ ಇಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ, ಭ್ರಷ್ಟು, ರಾಹುಲ್ ಗಾಂಧಿ ಮನೆಗೆ ದುಡ್ಡು ಹೊಂಟೋಯ್ತು, ಭ್ರಷ್ಟ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಇವೆಲ್ಲ ಏನೇನೋ ಹೇಳ್ಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಆಗ್ತದೆ. ದಯವಿಟ್ಟು ಪ್ಲೀಸ್ ಇವತ್ತು ಕೂಡ ನೋಟಿಸ್ ಕೊಡಿ, 2 ದಿನ ಚರ್ಚೆ ಮಾಡಿ, ನಿಮ್ ಎಲ್ಲ ವಿಚಾರಗಳನ್ನ ದಯವಿಟ್ಟು ತಿಳಿಸಿ. ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ 89 ಕೋಟಿ ಅಂತ. ಸರಿಯಪ್ಪ, 89 ಕೋಟಿ ನಡೆದಿದೆ ಭ್ರಷ್ಟಾಚಾರ, 187 ಕೋಟಿ ಅಲ್ಲಂತ ಫ್ಲೋರ್. ಅದಕ್ಕೆ ನಾಗೇಂದ್ರಂದು 85 ಕೋಟಿ ನಡೆದಿದ್ಯೋ 90 ಕೋಟಿ ನಡೆದಿದ್ಯೋ ಏನಾಗಿದ್ಯೋ ಅಂತ ಜಸ್ಟ್ ನೀವು ಕ್ಲೀನ್ ಆಗಿ ಡಿಸ್ಕಸ್ ಮಾಡಿ. ಅಲ್ಲ, ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರೆ ಅದಕ್ಕೆ ಮಾಡಿ, ನೀವು ಅದನ್ನ ಹೇಳಿ. ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರೆ ಮತ್ತೆ ಯಾಕೆ ನೀವು ತಗೊಂಡ್ರೆ? ನಿಮ್ಮ ಸೀಟಲ್ಲಿ ಕೂತ್ಕೊಂಡು ಏನಾಯ್ತು ಅಂತ 2 ವರ್ಷ 2 years we have kept the minister out to inquire about this. We have come to a conclusion. I have looked ಮಾಡಿದ್ದೀನಿ. ಚಾರ್ಜ್ ಶೀಟ್ ಆಗಿದೆ. ನೋಡಿ, ನಾನು ಯಾರ್ಯಾರು ಸೆಂಟ್ರಲ್ ಮಿನಿಸ್ಟ್ರು, ಯಾರ್ಯಾರು ಸ್ಟೇಟ್ ಮಿನಿಸ್ಟ್ರು, ಯಾರ್ಯಾರ ಮೇಲೆ ಕೇಸ್ಗಳಿದೆ, ಹೆಂಗ್ ನಡೀತು, ನಾನು ಹೆಸರುಗಳೆಲ್ಲ ನಾನು ಹೇಳಿದ್ರೆ ನಿಮ್ಗೆಲ್ಲ ಬೇಜಾರಾಯ್ತದೆ. ಅದೆಲ್ಲ ನಂಗೆ ಹೇಳಕ್ಕೆ ಇಷ್ಟ ಇಲ್ಲ. ಲೆಟ್ ಅಸ್ ಓನ್ಲಿ ಕನ್ಫೈನ್ ಟು ದಿಸ್. ಇಫ್ ಯು ವಾಂಟ್ ಐ ಟೆಲ್ ಆಲ್ ದಿ ನೇಮ್ಸ್ ಆಲ್ಸೋ. ನೀವೇ ಒಪ್ಕೊಂಡಿರ್ತಕ್ಕಂಥ ವಿಷಯಕ್ಕೆ ರಾಜೀನಾಮೆ ಅದು ನೀವು ಚರ್ಚೆ ಮಾಡಿ, ಅದನ್ನ ಚರ್ಚೆ ಮಾಡಿ, ಡಿಸ್ಕಸ್ ಸದನದಲ್ಲಿ ಒಪ್ಕೊಂಡಿದ್ದೀರಾ? ಮಾನ್ಯ ವಿರೋಧ ಪಕ್ಷ ನಾಯಕರೇ, ಮಾನ್ಯ ಮುಖ್ಯಮಂತ್ರಿಗಳು ಸಂಸದೀಯ ವ್ಯವಹಾರಗಳಲ್ಲಿ ಯಾವ ರೀತಿಯಿಂದ ನಡ್ಕೋಬೇಕು ಅನ್ನೋಂಥ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರೇನೀಗ ಸರ್ಕಾರ ಚರ್ಚೆಗೆ ತಯಾರಿಲ್ಲ ಅಂತ ಹೇಳಿಲ್ಲ. ಸರ್ಕಾರ, 1 ನಿಮಿಷ ರೀ ಪ್ಲೀಸ್, ನೀವು ಕೂಡ ಸದನದ ಗೌರವಾನ್ವಿತ ಸದಸ್ಯರು. ಅದು ಏನ್ ನಡೆದಿದೆ, ಹಗರಣ ಏನ್ ನಡೆದಿದೆ, ಏನಾಗಿದೆ, ಆಮೇಲೆ ಹೇಳಿದ್ರಲ್ಲ ರವಿ ಅವರೇ ಚಾರ್ಜ್ ಶೀಟ್ ಎಷ್ಟು ಜನರ ಮೇಲೆ ಹಾಕಿಲ್ಲ,
ಚಾರ್ಜ್ ಶೀಟ್ ಹಾಕಿದ ಮೇಲೆ ನ್ಯಾಯಾಲಯ ಅವ್ರಿಗೇನಾದ್ರೂ ಶಿಕ್ಷೆ ಕೊಟ್ಟಿದ್ರೆ ಇನ್ನು ನ್ಯಾಯಾಲಯದಲ್ಲೆಲ್ಲ ವಿಚಾರಣೆ ಪ್ರಾರಂಭ ಆಗಿಲ್ಲ. ಆಮೇಲೆ ಎಷ್ಟು ಜನ ಬಿಜೆಪಿ ಎಂಟ್ರಿಗಳ ಮೇಲೆ, ಎಷ್ಟು ಜನ ಮಂತ್ರಿಗಳ ಮೇಲೆ ಜಡ್ಜ್ಮೆಂಟ್ ಮಾಡಿದ್ದಾರೆ, ಮಾಡೋಣ. ಅದಕ್ಕೆ ಅವಕಾಶ ಕೊಡಿ, ಅದಕ್ಕೆ ಅವಕಾಶ ಕೊಡಿ. ನಾವು ನೋಟಿಸ್ ಕೊಟ್ಟು ಮಾತಾಡಿ. ಮುಖ್ಯಮಂತ್ರಿಗಳು ಮಾತಾಡಿ ಆಗಿದೆ. ಮಾತಾಡಿ. ನಾನು 2 ಮಾತು ಮಾತಾಡ್ತೇನೆ. ಒಂದ್ ನಿಮಿಷ ಇರಿ ಸ್ವಾಮಿ. ಒಂದ್ ನಿಮಿಷ. ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, ನೋಟಿಸ್ ಕೊಡಿ, ಬಾವಿಗೆ ಬನ್ನಿ ಅಂತ ಕಳೆದಿದ್ದಾರೆ. ಬಾವಿಗೆ ಬನ್ನಿ ಅಂತ ಅಲ್ಲ, ಅವ್ರೇನ್ ಕರೆದಿಲ್ಲ ಅವ್ರು ನಿಮ್ಗೆ. ಅಲ್ಲ ನೋಟಿಸ್ ಕೊಡಿ. ಒಂದ್ ನಿಮಿಷ ಯಾಕೆ ಅವ್ರು ಹೇಳಿದ್ದು ಅಲ್ಲಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೋ ನೋಟಿಸ್ ಕೊಟ್ಟು ಉತ್ತರ ಆಗಿಲ್ಲ ಅಂತ ಹೇಳಿ ಮಾಡಿ ಅಂತ ಒಂದು ವಿಷಯ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ನಮ್ಮ ಉತ್ತರವನ್ನು ಕೇಳ್ರಿ. ನಾವು ನಾಗೇಂದ್ರ ಅವರ ವೈಯಕ್ತಿಕವಾಗಿ ವಿರೋಧಿಗಳಲ್ಲ. ನಮಗಿರ್ತಕ್ಕಂಥದ್ದು ಈಗಾಗಲೇ ಹಗರಣ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ ರೀತಿಯಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ರು. 2 ವರ್ಷ ಹೊರಗಿದ್ದು ಸರಿ. ಕೋರ್ಟ್ ಅಲ್ಲಿ ಕೇಸ್ ಇದೆ, ಬೇಲ್ ಮಾತ್ರ ಇದೆ. ಅವರು ಮುಕ್ತರಾಗಿಲ್ಲ. ಕೋರ್ಟ್ ಯಾವುದೇ ಆದೇಶ ಕೊಟ್ಟಿಲ್ಲ. ಕೋರ್ಟಿಂದ ಏನಾದರೂ ಆದೇಶ ಬಂದಿದ್ರೆ ಒಪ್ಪೋಣ. ಇಲ್ಲಿ ಆಗಿರೋದು SIT ಇಂದ. SIT ಏನೇನು ಮಾಡ್ತದೆ ಅದೆಲ್ಲ ಗೊತ್ತಿದೆ. SIT ಯಾರು ಕೆಳಗಡೆ ಕೆಲಸ ಮಾಡ್ತದೆ ಅದು ಗೊತ್ತಿದೆ. ಅದಕ್ಕೆ ವಿಸ್ತಾರವಾಗಿ ಹೋಗೋದಿಲ್ಲ. ನನಗೆ ನಾನು ಹೇಳಿರ್ತಕ್ಕಂಥದ್ದು ಈಗ ಇಷ್ಟು ಆತುರ ಸರ್ಕಾರಕ್ಕೆ, ಇಷ್ಟು ಅವರನ್ನ ವಾಪಸ್ ತಗೊಳ್ಳೋ ಮಾಡಿ. ನೀವು ಬೇರೆಯವ್ರನ್ನ ಮಾಡಿ, ನಮ್ದು ಏನೋ ಅಭ್ಯಂತರ ಇಲ್ಲ. ವಾಲ್ಮೀಕಿ ಸಮುದಾಯದ ಇನ್ನೂ 2-3 ನೀವು ಮಂತ್ರಿ ಮಾಡಿ, ನಮ್ಗೇನು ತೊಂದರೆ ಇಲ್ಲ. ಅದ್ರ ಬಗ್ಗೆ ನಾವು ಪ್ರಸ್ತಾಪವೂ ಮಾಡೋದಿಲ್ಲ. ಆದ್ರೆ ಕಳಂಕಿತ ಮಂತ್ರಿಯನ್ನ ಮತ್ತೆ ನೀವು ಇಂಡಕ್ಟ್ ಮಾಡಿದ್ದಕ್ಕೆ ಕಾರಣ ಇದೇ ಅಲ್ಲ. ಒಂದ್ ನಿಮಿಷ ಇರ್ರಿ. ನಾವು ಅದೇ ವಿರೋಧ ಪಕ್ಷ ನಾಯಕರೇ, ನಾವು ಇದೇ ಹೇಳ್ತಾ ಇರೋದು. ನೀವು ಚರ್ಚೆಗೆ ಬನ್ನಿ, ಚರ್ಚೆ ಮಾಡಿ ಅಂತ ಹೇಳ್ತಾ ಇದೀವಿ. ಮುಖ್ಯಮಂತ್ರಿಗಳು ಹೇಳಿದ್ರು ಚರ್ಚೆ ಮಾಡಿ, ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. ಈಗ ನೀವು ಇದರಲ್ಲಿ ಚರ್ಚೆ ಮಾಡುವಂತದ್ದು ಏನು ಉಳಿದಿಲ್ಲ. ವಜಾ ಮಾಡಿ ಆಮೇಲೆ ಚರ್ಚೆಗೆ ಬರ್ತೀವಿ. ವಜಾ ಮಾಡಿ ನಾವು ಸಹಕರಿಸ್ತೇವೆ. ಸರ್, ನೋಟಿಸ್ ಕೊಡಕ್ಕೆ ಸಮಸ್ಯೆ. ನೋಟಿಸ್ ಕೊಟ್ಟರೆ ಏನಾಗಬೇಕು ಅಂತಿದ್ದೀರಾ? ಅಧಿಕೃತವಾಗಿ ಹೇಳಿ, ದಾಖಲೆಗಳು ಅವರೇ, ಮಾಧ್ಯಮದವರು ಅವರೇ, ರಾಜ್ಯದ ಜನ ನಿಮ್ಮ ವಿಚಾರನ ಮಾಧ್ಯಮದ ಮುಖೇನ ರಾಜ್ಯಕ್ಕೆ ಕೊಡಿ. ನೋಟಿಸ್ ಕೊಡಕ್ಕೆ ಏನ್ ಸಮಸ್ಯೆ? ಆಯ್ತು, ಅಧಿಕೃತವಾಗಿ ನಾವು ರಚನೆ ಮಾಡಿಕೊಂಡಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ರೂಲ್ಸ್ ಇದೆ, ನಿಯಮಾವಳಿಗಳ ಪ್ರಕಾರ ಚರ್ಚೆಗೆ ಬನ್ನಿ. ನೋಟಿಸ್ ಕೊಡಕ್ಕೆ ನೀವು ಏನ್ ಬೇಕಾದ್ರೂ ಆರೋಪ ಮಾಡಿ, ದಾಖಲಾತಿಗೆ ಹೋಗಲಿ. ಮಾಧ್ಯಮದವರು ವರದಿ ಮಾಡಲಿಕ್ಕೆ ಮಾತನಾಡಲ್ಲ. ರಾಜ್ಯ ಜನಕ್ಕೆಲ್ಲ ಹೇಳಿ, ರಾಜ್ಯದವರು ನೋಟಿಸ್ ಕೊಡಿ. ನೋಟಿಸ್ ಕೊಡ್ಲಿಲ್ಲ ಅಂದ್ರೆ ನೀವು ನೋಟಿಸ್ ಕೊಡದೆ ಬರೀ ನೀವು ಮಾತಾಡ್ತಾ ಕೂತ್ಕೊಳ್ಳೋಕೆ ವಿತಂಡವಾದ ಮಾಡ್ತೀರಿ. ವಿತಂಡವಾದ ಮಾಡಬೇಡಿ, ನೋಟಿಸ್ ಕೊಡಿ. ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ನೋಟಿಸ್ ಕೊಡಿ ಅಂತ. ಸೆಂಟೆನ್ಸ್ ತಗೋಬೇಡಿ. ಮುಖ್ಯಮಂತ್ರಿಗಳ